ಜೈ ಹಿಂದ್. ನೋಡ್ರಿ ಮತ್ತೊಂದು ಅವಕಾಶ ಸಿಕ್ಕೈತೆ, ಮತ್ತೊಂದು ಜಾಬ್ ನೋಟಿಫಿಕೇಶನ್ ಬಂದೈತೆ. ಅದು ಯಾವ್ದಂತಂದ್ ನೋಡೋಣ. ಹುಡುಗರು ಅಪ್ಲೈ ಮಾಡ್ಬೋದು, ಹುಡುಗಿರು ಅಪ್ಲೈ ಮಾಡ್ಬೋದು. ಎಲ್ರಿಗೂ ಶೇರ್ ಮಾಡ್ರಿ, ಸಬ್ಸ್ಕ್ರೈಬ್ ಆಗ್ರಿ. ಮುಂದೆ ಬರುವಂತ ಎಲ್ಲಾ ನೋಟಿಫಿಕೇಶನ್ಸ್ ಗಳ ಬಗ್ಗೆ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಅದ್ರ ಜೊತೆಗೆ ಎಕ್ಸಾಮ್ ಪ್ಯಾಟರ್ನ್ಸ್ ಗಳು ಯಾವ ತರ ಇರ್ತಾನೋ ಅಂತಾನು ನಾನು ಹೇಳ್ಕೊಡ್ತೀನಿ. ಮಿಸ್ ಮಾಡಕ್ ಹೋಗ್ಬೇಡ್ರಿ, ಎಲ್ರು ಸಬ್ಸ್ಕ್ರೈಬ್ ಆಗ್ರಿ. ಆಮೇಲೆ ನಿಮಗೆ ಸ್ಟಡಿ ಮಾಡಬೇಕು, ವಿಡಿಯೋಸ್ ಗಳನ್ನ ನೋಡ್ಬೇಕು, ಕಂಪ್ಲೀಟ್ ಕೋರ್ಸ್ ಸಿಗಬೇಕು ಸೆಂಟ್ರಲ್ ಗೌರ್ಮೆಂಟ್ ಅಂತ ಹೇಳಿದ್ರೆ ಇನ್ನೊಂದು ಇದು ಐತೆ ನಂದು ಯೂಟ್ಯೂಬ್ ಚಾನಲ್ ಮಲ್ಲಿಕಾರ್ಜುನ್ ಕಿಲೇದರ್ ಅಂತಂದೇಳಿ. ಅದನ್ನ ಟೈಪ್ ಮಾಡ್ರಿ, ಅದ್ರಾಗ ಎಲ್ಲ ಸಿಗ್ತಾವ. ಕ್ಲಿಯರ್ ಎಲ್ರಿಗೂ? ಸೊ ಇವಾಗಿಂದ ನೋಟಿಫಿಕೇಶನ್ ಏನಂತ ನೋಡೋಣ. ಇದು ನೋಡ್ರಿ ಇದು ಸೆಂಟ್ರಲ್ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಫೋರ್ಸ್ ಅಂತಂದೇಳಿ ನಾವ್ ಏನ್ ಹೇಳ್ತೀವಿ ಅಂದ್ರೆ CISF ಅಂತಂದ್ ಹೇಳ್ತೀವಿ. ಇದನ್ನ SSC GD ಒಳಗಡೆನು ಕೂಡ ಕರಿತಾನೆ. SSC GD ಎಕ್ಸಾಮ್ ಏನಿರುತ್ತಲ್ಲ, ಸೊ ಅದ್ರಲ್ಲಿ CISF ಅಂತಂದ್ ಹೇಳಿ ಕೆಲವೊಂದು ಪೋಸ್ಟ್ ಗಳು ಇರ್ತಾವ. ಆಮೇಲೆ ಇವ್ರು ಸಪರೇಟ್ ಆಗಿ ಕೂಡ ಏನಂದ್ರೆ ಎಕ್ಸಾಮ್ಸ್ ಗಳನ್ನ ಮಾಡ್ತಾರ. ಇವಾಗ ಬಿಟ್ಟಿದಾನ ನೋಡ್ರಿ, ಇವಾಗ ಏನಂತಂದ್ ಹೇಳಿದ್ರೆ ಸದ್ಯಕ್ಕೆ ಬಿಟ್ಟಿದಾನ. ಇದ್ರಲ್ಲಿ ಬಾಯ್ಸ್ ಆಮೇಲೆ ಗರ್ಲ್ಸ್ ಇಬ್ರು ಕೂಡ ಅಪ್ಲೈ ಮಾಡ್ಬೋದು. ಇಲ್ಲಿ ಕ್ಲಿಯರ್ ಆಗಿ ಕೊಟ್ಟಿದ ನೋಡ್ರಿ, ಬಾಯ್ಸ್ ಮತ್ತು ಗರ್ಲ್ಸ್ ಇಬ್ರು ಏನಂತಂದ್ ಹೇಳಿದ್ರೆ ಅಪ್ಲೈ ಮಾಡ್ಬೋದು. ಯಾವಾಗಿಂದ ಅಪ್ಲಿಕೇಶನ್ ಹಾಕೋದ್ರಿ? ಇಲ್ಲೇ ಐತ್ ನೋಡ್ರಿ, 5 ಮಾರ್ಚ್ ಇಂದ ಹಿಡ್ಕೊಂಡು 3 ಏಪ್ರಿಲ್ ವರೆಗೂ 3 ಏಪ್ರಿಲ್ ಏನಂತಂದ್ ಹೇಳಿದ್ರೆ ಅಪ್ಲಿಕೇಶನ್ ಅನ್ನ ಹಾಕ್ಬಹುದು. ಸೊ 5 ಮಾರ್ಚ್ ಇಂದ ಹಿಡ್ಕೊಂಡು 3 ಏಪ್ರಿಲ್ ನೀವು ಅಪ್ಲಿಕೇಶನ್ ಅನ್ನ ಹಾಕ್ಬಹುದು. ಆಮೇಲೆ ನೋಡ್ರಿ, ನಿಮ್ದು ಪೇಮೆಂಟ್ ಸ್ಟಾರ್ಟ್ ಆಗತ್ತ ಇಲ್ಲಿಂದ. ಟ್ರೈನಿಂಗ್ ಮುಗಿದ ತಕ್ಷಣ ಮತ್ತೆ ಇನ್ಕ್ರೀಸ್ ಆಗತ್ತ. ನಿಮ್ದು ಫೈನಲ್ ಆಗಿ ಏನಂತಂದ್ ಹೇಳಿದ್ರೆ ನಿಮ್ದು ಪೇಮೆಂಟ್ ಎಷ್ಟಾಗತ್ತೆ ಅಂತಂದ್ ಹೇಳಿದ್ರೆ 69,000ವರೆಗೂ ಆಗತ್ತೆ. ಕ್ಲಿಯರ್? ಸೊ ಯಾಕಂತಂದ್ ಹೇಳಿದ್ರೆ ಈಗ ಸರ್ ಇಲ್ಲಿಂದ ಕೊಟ್ಟಿರ್ತಾರಲ್ಲ 21ರಿಂದ ಹಿಡ್ಕೊಂಡು 69 ಹೆಂಗ್ ಆಗತ್ತೆ ಅಂತಂದ್ ಹೇಳಿದ್ರೆ ನಿಮ್ಗ ಎವ್ರಿ 6 ಮಂತ್ ಒಂದ್ಸಾರಿ, ಆಮೇಲೆ ವರ್ಷಕ್ಕೊಂದ್ಸಾರಿ ಏನಂತಂದ್ ಹೇಳಿದ್ರೆ ಪ್ರಮೋಷನ್ ಆಗ್ತಾ ಹೋಗುತ್ತೆ. ಅದಾದ ನಂತರ ಯಾವ ತರ ಅಪ್ಲಿಕೇಶನ್ ಹಾಕ್ಬಹುದು ಅಂತಂದ್ ಹೇಳಿದ್ರೆ ಆನ್ಲೈನ್ ನಲ್ಲಿ ಹಾಕ್ಬೇಕಂತಂದ್ ಹೇಳಿದಾರ. ಕ್ಲಿಯರ್? ಸೊ ಆನ್ಲೈನ್ ಏನಂತಂದ್ ಹೇಳಿದ್ರೆ ಅಪ್ಲಿಕೇಶನ್ ಅನ್ನ ಹಾಕ್ಬೇಕು. ಎಸ್, ನಿಮ್ಗೆ ಎಕ್ಸಾಮ್ ಪ್ರೊಸೆಸ್ ಹೆಂಗಿರುತ್ತೆ ಅಂತಂದ್ ಹೇಳಿದ್ರೆ ಇದಕ್ಕೆ ಬಹಳ ಈಸಿ ಆಗಿರುತ್ತೆ. ಮೊದಲು ಫಿಸಿಕಲ್ ಟೆಸ್ಟ್ ಇರ್ತೈತಿ, ಆಮೇಲೆ ರಿಟರ್ನ್ ಎಕ್ಸಾಮು, ಟ್ರೇಡ್ ಟೆಸ್ಟ್, ಡಾಕ್ಯುಮೆಂಟ್ ವೆರಿಫಿಕೇಶನ್, ಮೆಡಿಕಲ್. ಫಸ್ಟ್ ಏನಂತಂದ್ ಹೇಳಿದ್ರೆ ಫಿಸಿಕಲ್ ಟೆಸ್ಟ್, ರಿಟರ್ನ್ ಎಕ್ಸಾಮಿನೇಷನ್, ಟ್ರೇಡ್ ಟೆಸ್ಟ್ ಅಂತಂದ್ ಹೇಳಿ ಅಂದ್ರೆ ನೀವು ಯಾವ್ದಕ್ ಹೋಗ್ತಿರಲ್ಲ ಅದ್ರ ರಿಲೇಟೆಡ್ ನಿಮ್ಗೆ ಏನ್ ಬರುತ್ತೋ ಇಲ್ಲ ಅಂತಂದ್ ಹೇಳಿ. ಈಗ ಫಾರ್ ಎಕ್ಸಾಂಪಲ್ ಡ್ರೈವರ್ ಅಂತಂದ್ ಹೇಳಿದ್ರೆ ನಿಮ್ಗೆ ಡ್ರೈವಿಂಗ್ ಬರುತ್ತೋ ಇಲ್ಲ, ಆತರ ಟ್ರೇಡ್ ಟೆಸ್ಟ್ ಇರ್ತೈತೆ, ಡಾಕ್ಯುಮೆಂಟ್ ವೆರಿಫಿಕೇಶನ್, ಮೆಡಿಕಲ್ ಎಕ್ಸಾಮಿನೇಷನ್. ಸೊ ಈಸಿ ಆಗಿರ್ತೈತಿ ಪ್ರೊಸೆಸ್. ಎಲ್ರು ಏನಂತಂದ್ ಹೇಳಿದ್ರೆ ಅಪ್ಲೈ ಮಾಡ್ಬೇಕು. ಇಲ್ಲಿ ಕೊಟ್ಬಿಟ್ಟಿದಾನ ಅವನು. ಸೊ ಇಲ್ಲಿ ಏನಂತಂದ್ ಹೇಳಿದ್ರೆ PET ಟೆಸ್ಟ್, PST ಟೆಸ್ಟ್, ಡಾಕ್ಯುಮೆಂಟ್ ವೆರಿಫಿಕೇಶನ್, ರಿಟರ್ನ್ ಎಕ್ಸಾಮಿನೇಷನ್, ಎವ್ರಿಥಿಂಗ್, ಮೆಡಿಕಲ್, ಎವ್ರಿಥಿಂಗ್ ಆಗತ್ತೆ ಅಂತಂದ್ ಹೇಳಿದಾನ. ಅದಾದ ನಂತರ ಏಜ್ ಎಷ್ಟಿರ್ಬೇಕಂತಂದ್ ಕೊಟ್ಟಿದ ನೋಡ್ರಿ. ಏಜ್ ಎಷ್ಟಿರ್ಬೇಕಂತಂದ್ ಹೇಳಿದ್ರೆ 18ರಿಂದ 23 ವರ್ಷ ಇರಬೇಕು. ನಿಮ್ಗೆ ಏನಂತಂದ್ ಹೇಳಿದ್ರೆ 18ರಿಂದ 23 ವರ್ಷದವರೆಗೂ ಇದ್ದವ್ರು ಏನಂತಂದ್ ಹೇಳಿದ್ರೆ ನೀವು ಅಪ್ಲೈ ಮಾಡ್ಬೋದು ಅಂತಂದ್ ಐತೆ. ಇದ್ರದ್ದು ನಾನು PDF ಅನ್ನ ನಾನು ಟೆಲಿಗ್ರಾಮ್ ಅಲ್ಲಿ ಹಾಕಿರ್ತೀನಿ. ಸೊ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಟೆಲಿಗ್ರಾಮ್ ಐತೆ, ಗೌರ್ಮೆಂಟ್ ಜಾಬ್ಸ್ ಅಂತಂದ್ ಹೇಳಿ. ಸೊ ನಾನ್ ಮಾಡಿರೋ ಟೆಲಿಗ್ರಾಮ್ ಚಾನಲ್ ಅದಕ್ಕೆ ಜಾಯ್ನ್ ಆಗಿರ. ಅದ್ರಲ್ಲಿ ನಿಮ್ಗೆ ಏನಂತಂದ್ ಹೇಳಿದ್ರೆ ಇದ್ರದ್ದು PDF ಹಾಕಿರ್ತೀನಿ. ನೀವು ಇನ್ನೂ ಕೂಡ ಏನಂತಂದ್ ಹೇಳಿದ್ರೆ ಡೀಟೇಲ್ ಆಗಿ ನೋಡ್ಕೋಬಹುದು ಅದ್ರ ಬಗ್ಗೆ. ಅದಾದ ನಂತರ ನೆಕ್ಸ್ಟ್ ಏನ್ ಕೊಟ್ಟಿದಾನ ಅಂತಂದ್ ಹೇಳಿದ್ರೆ ಮೇಲ್ ಮತ್ತು ಫಿಮೇಲ್ಗೆ ಯಾವ ತರ ವೇಕೆನ್ಸಿಗಳು ಇದಾವ ಅಂತಂದ್ ಹೇಳ್ಕೊಟ್ಟಿದಾನ. ಟೋಟಲ್ 1,161 ವೇಕೆನ್ಸಿ ಇದಾವ. ಹುಡುಗಿರಿಗೆ 103, ಹುಡುಗರಿಗೆ 945 ವೇಕೆನ್ಸಿಗಳಿದಾವ. ಕ್ಲಿಯರ್ ಎಲ್ರಿಗೂ? ಅದಾದ ನಂತರ ಇದು ರೀಸನ್ ಏನಂತಂದ್ ಹೇಳಿದ್ರ ನಿಮ್ಗ ಒಂದ್ ಪೋಸ್ಟ್ ಬೇಕಾಗಿರೋದು, ನಿಮ್ಗೆ ಎಷ್ಟು ಬೇಕು ಅಂತಂದಿಲ್ಲ. ಆಮೇಲೆ ಆಲ್ ಓವರ್ ಇಂಡಿಯಾ ಇರೋದ್ರಿಂದ ಕೆಲವೊಂದ್ಸರಿ ಅಪ್ಲಿಕೇಶನ್ಸ್ ಗಳು ಜಾಸ್ತಿನೂ ಹಾಕ್ಬಹುದು, ಕೆಲವೊಂದ್ಸರಿ ಹಾಕೋಂಗೂ ಇಲ್ಲ. ಬಾಳ ಜನ ಹಾಕ್ತಾರ ಬಿಡ ಅಂತಂದೇಳಿ. ನಿಮ್ದೇನ್ ಕೆಲಸ? ನಿಮ್ ಪ್ರಕಾರ ಇದು ನಿಮ್ದು ಫಿಸಿಕಲ್ ಮುಗಿಸ್ಕೊಳ್ಳೋದ, ಎಕ್ಸಾಮ್ ಚಲೋ ಮಾಡದೆ. ಎಕ್ಸಾಮ್ ಚಲೋ ಮಾಡ್ರಿ ಅಂತಂದ್ ಹೇಳಿದ್ರೆ ಮುಗೀತಲ್ಲ. ನೆಕ್ಸ್ಟ್ ನಿಮ್ದು ಮೆರಿಟ್ ಲಿಸ್ಟ್ ನ ಹೆಸರು ಇದ್ದೇ ಇರುತ್ತೆ. ಯಾರು ಕರೆಕ್ಟ್ ಆಗಿ ಸ್ಟಡಿ ಮಾಡಾಕತ್ತೀರಿ ನೀವೆಲ್ರು ಏನಂತಂದ್ ಹೇಳಿದ್ರೆ ಅಪ್ಲೈ ಮಾಡ್ರಿ. ಎಲ್ರು ಮಾತ್ ಕೇಳ್ಬಿಟ್ಟು ಬಿಡಾಕ್ ಹೋಗ್ಬೇಡ್ರಿ. ನಿಮ್ಗೇನ್ ಎಕ್ಸಾಮ್ ಫೀಸ್ ಏನ್ ಜಾಸ್ತಿ ಇರಂಗಿಲ್ಲ, ಸೊ ಕಡಿಮೆ ಇರ್ತೈತಿ. ಅದಾದ ನಂತರ ನೋಡ್ರಿ ಯಾವ್ಯಾವ ಪೊಸಿಷನ್ ಗಳು ಇದಾವ. ಫಸ್ಟ್ ಯಾವ್ದಾದ್ರು ಒಂದ್ ಜಾಬ್ ಹೋಗ್ಬೇಕು, ಆಮೇಲೆ ಉಳ್ದಿದ್ ನೋಡ್ಕೊಳ್ಳೋಣ. ನೋಡ್ರಿ ಕಾನ್ಸ್ಟೆಂಟ್ ಏನಂತಂದ್ ಹೇಳಿದ್ರೆ ಕುಕ್, ಆಮೇಲೆ ಇದು ಬಂದಾಗ 400 ಅಂತಂದೈತೆ. ಕಾಬ್ಲರ್ ಅಂತಂದ್ ಬಂದಾಗ ಎಷ್ಟೈತ್ ನೋಡ್ರಿ. ಇಲ್ಲಿ ಏನಂತಂದ್ ಹೇಳಿದ್ರೆ ಪ್ರತಿಯೊಬ್ಬೊಬ್ರಿಗೆ ಕೊಟ್ಟಿದ್ದಾರೆ. ನೀವೆಲ್ಲ ಏನಂತಂದ್ ಹೇಳಿದ್ರೆ ಅದ್ರ ಬಗ್ಗೆ ನೋಡ್ಕೋಬೇಕು. ನೀವ್ ಯಾವ್ದಕ್ ಅಪ್ಲೈ ಮಾಡತ್ತೀರಿ ಅಂತಂದ್ ಹೇಳಿ. ಸೊ ಯಾವ್ಯಾವ ಪೋಸ್ಟ್ ಅಂತಂದ್ ಹೇಳಿ ಎಲ್ಲಾನು ಏನಂತಂದ್ ಹೇಳಿದ್ರೆ ಇದ್ರಲ್ಲಿ ಇದಾವ ನೋಡ್ರಿ. ಒಂದ್ಸಾರಿ PDF ನ ನೋಡ್ಕೊಡ್ರಿ, ಇಲ್ಲ ಅಂತಂದ್ ಹೇಳಿದ್ರೆ ಇದನ್ನ ಸ್ಟಾಪ್ ಮಾಡಿ ನೀವು ಬರ್ಕೊಂಡ್ಬಿಡ್ರಿ. ಆಮೇಲೆ ವೇಕೆನ್ಸಿಗಳು ಕ್ಯಾಟಗರಿ ವೈಸ್ ಹೆಂಗಿದಾವ ಅಂತಂದ್ ಹೇಳಿ ಏನೇನ್ ಕೊಟ್ಟಿದಾನ ಇಲ್ಲಿ ನೋಡ್ರಿ. ನಮ್ದು ಯಾವ ಸೆಕ್ಟರ್ ಬರುತ್ತೆ ನೋಡ್ರಿ. ನಾರ್ದರ್ನ್ ಸೆಕ್ಟರ್, NCR ಸೆಕ್ಟರ್, ವೆಸ್ಟರ್ನ್, ಸೆಂಟ್ರಲ್, ಈಸ್ಟರ್ನ್. ನಮ್ದು ಮೇ ಬಿ ಸದರ್ನ್ ಸೆಕ್ಟರ್ ಬರ್ಬೋದು, ಸದರ್ನ್ ಸೆಕ್ಟರ್. ಸೊ ಇದನ್ನ ನೀವೇನಂತಂದ್ ಹೇಳಿದ್ರೆ ನೋಡ್ಕೊಳ್ಬೇಕು. ಅದ್ರ ಜೊತೆಗೆ ನೋಡ್ರಿ, ಈಗ ಸದರ್ನ್ ಸೆಕ್ಟರ್ ಅಂತಂದ್ ಹೇಳಿದ್ರೆ ನಮ್ಮವ್ರು ಅಷ್ಟೇ ಇರ್ತಾರಲ್ಲ, ಟೆನ್ಷನ್ ತಗೊಳಂಗಿಲ್ಲ, ಹಾಕ್ಬಿಡೋದು. ಸೊ ಎಜುಕೇಶನ್ ಏನ್ ಬೇಕ್ರಿ, 10th ಪಾಸ್ ಆಗಿದ್ರೆ ಸಾಕು. ನಾನು ಇದನ್ನ ಮೊದ್ಲು ಹೇಳಿಲ್ಲ, 10th ಪಾಸ್ ಆಗಿದ್ರೆ ಸಾಕು. 10th ಪಾಸ್ ಆದವ್ರು ಎಲ್ರು, ಇವಾಗ 10th ಮುಗಿಸಿದವ್ರು ಇದ್ರು ಕೂಡ ನೀವೇನಂತಂದ್ ಹೇಳಿದ್ರೆ
ಅಪ್ಲೈ ಮಾಡಬಹುದು. ನಿಮ್ಗೆ 18 ವರ್ಷ ತುಂಬಿದ್ದು ಅಂತಂದ್ ಹೇಳಿದ್ರೆ ಮಾಡಿಬಿಡ್ಬೇಕು. ಅದಾದ ನಂತರ ನಿಮ್ಗೆ ₹100 ಅಪ್ಲಿಕೇಶನ್ ಫೀ ಇರುತ್ತೆ. ಫೀ ಎಷ್ಟಿರ್ತೈತಿ? ₹100 ಇರುತ್ತೆ. ಫಸ್ಟ್ ಏನಂತಂದ್ ಹೇಳಿದ್ರೆ ಫಿಸಿಕಲ್ ಟೆಸ್ಟ್ ಇರ್ತೈತಿ, ಡಾಕ್ಯುಮೆಂಟೇಶನ್, ಟ್ರೇಡ್ ಟೆಸ್ಟ್, ಅದಾದ ನಂತರ ರಿಟರ್ನ್ ಎಕ್ಸಾಮಿನೇಷನ್. ಇದ್ರಲ್ಲಿ ಎಲ್ಲಾರು ತೆಗೆದಾಕ್ಬಿಟ್ಟಿರ್ತಾರೆ. ಆಮೇಲೆ ರಿಟರ್ನ್ ಎಕ್ಸಾಮಿನೇಷನ್, ಲಾಸ್ಟ್ ಏನಂತಂದ್ ಹೇಳಿದ್ರೆ ಮೆಡಿಕಲ್ ಎಕ್ಸಾಮಿನೇಷನ್. ಅವ್ನು ಇಲ್ಲಿ ಏನಂತಂದ್ ಹೇಳಿದ್ರೆ ಕೊಟ್ಬಿಟ್ಟಿದಾನ ಯಾವ ತರ ಏನಿರುತ್ತೆ, ಸ್ಟೇಜ್ ಯಾವ ತರ ಇರ್ತಾವ ಅಂತಂದ್ ಹೇಳಿ. ಮೊದಲು ಫಿಸಿಕಲ್, ಟ್ರೇಡ್, ಅದಾದ ನಂತರ ರಿಟರ್ನ್, ಲಾಸ್ಟ್ ಏನಂತಂದ್ ಹೇಳಿದ್ರೆ ಮೆಡಿಕಲ್ ಎಕ್ಸಾಮಿನೇಷನ್. ಕ್ಲಿಯರ್ ಎಲ್ರಿಗೂ? ಸೊ ಇನ್ನೇನ್ ಬೇಕಾಗಿಲ್ಲ. ಇನ್ ಎಜುಕೇಶನ್ ಏನಂತಂದ್ ಬಂತು ಅಂತಂದ್ ಹೇಳಿದ್ರೆ ಅವ್ನ್ ಕೊಟ್ಬಿಟ್ಟಿದ ನೋಡ್ರಿ. ಮ್ಯಾಟ್ರಿಕ್ಯುಲೇಷನ್ ಮುಗಿದ್ರೆ ಸಾಕು, ಹತ್ತನಂತೆ ಮುಗಿದ್ರೆ ಸಾಕು. ಅದಾದ ನಂತರ ಇದು ನೋಡ್ರಿ, ಶೆಡ್ಯೂಲ್ ಕಾಸ್ಟ್ ಅಂಡ್ ಶೆಡ್ಯೂಲ್ ಟ್ರೈಬ್ ದವ್ರು ಇದ್ರಿ ಅಂತಂದ್ ಹೇಳಿದ್ರೆ ನಿಮ್ಗೆ 5 ವರ್ಷವರೆಗೂ, ಅಂದ್ರೆ 23 ಅಂತಂದ್ ಐತಲ್ಲ, ನೀವು 28 ವರ್ಷದವರೆಗೂ ಅಪ್ಲೈ ಮಾಡ್ಬೋದು. ಅದಾದ ನಂತರ ನೀವು ಸೆಂಟ್ರಲ್ ಗೌರ್ಮೆಂಟ್ ಅಲ್ಲಿ OBC ಇದ್ರಿ ಅಂತಂದ್ ಹೇಳಿದ್ರೆ ನೀವು ಎಲ್ಲಿವರೆಗೂ 26 ವರ್ಷದವರೆಗೂ, 23 ಐತಿ ಪ್ಲಸ್ 3 ಅಂತಂದ್ ಹೇಳಿದ್ರೆ 26 ವರ್ಷದವರೆಗೂ. ಆಮೇಲೆ ಎಕ್ಸ್ ಸರ್ವಿಸ್ ಮ್ಯಾನ್, ನೀವು ರಿಟೈರ್ಡ್ ಆಗಿ 3 ಇಯರ್ಸ್ ವರೆಗೂ ನಿಮ್ದು ಡಿಡಕ್ಷನ್ ಆಗಿರತ್ತಲ್ಲ, ಅಲ್ಲಿಂದ 3 ಇಯರ್ಸ್ ವರೆಗೂ ನೀವು ಅಪ್ಲೈನ ಮಾಡ್ಬೋದು ಅಂತಂದ್ ಹೇಳಿ ಈಸಿಯಾಗಿ ಕೊಟ್ಟಿದ್ದಾನೆ. ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಹೈಟ್ ಅದು ಇದು ಎಷ್ಟಿರ್ಬೇಕಂತಂದ್ ಹೇಳಿ. ಹೈಟ್ ಎಷ್ಟಿರ್ಬೇಕಂತಂದ್ ಹೇಳಿದ್ರೆ ಎಲ್ಲಾ ಹುಡುಗರಿಗೆ, ಸೊ ಏನಂತಂದ್ ಹೇಳಿದ್ರೆ ಎಲ್ಲಾ ಹುಡುಗರಿಗೆ, ಇವ ಜನರಲ್ ಆಗಿರ್ಬೋದು, SC ಆಗಿರ್ಬೋದು, EWS, OBC ಎಲ್ರಿಗೂ ಏನಂತಂದ್ ಹೇಳಿದ್ರ 170 ಸೆಂಟಿಮೀಟರ್ ಇರ್ಬೇಕು. ಹೈಟ್ ಎಷ್ಟಿರ್ಬೇಕು? 170 ಸೆಂಟಿಮೀಟರ್ ಇರ್ಬೇಕು. ಚೆಸ್ಟ್ ಎಷ್ಟಿರ್ಬೇಕಂದ್ರೆ 80ರಿಂದ 85. ನಾರ್ಮಲ್ ಇದ್ದಾಗ 80, ನೀವು ಅದನ್ನ ಎಕ್ಸ್ಪಾನ್ಷನ್ ಮಾಡ್ರಿ ಅಂತಂದ್ ಹೇಳಿದ್ರೆ 5 ಜಾಸ್ತಿ ಆಗಿರ್ಬೇಕು. ಆಮೇಲೆ ಹುಡುಗಿರಿಗೆ ನೋಡ್ರಿ, ಹುಡುಗಿರಿಗೆ ಹೈಟ್ ಎಷ್ಟಿರ್ಬೇಕಂದ್ರೆ 157 ಸೆಂಟಿಮೀಟರ್. ಹುಡುಗಿರಿಗೆ ಎಷ್ಟು ಹೈಟ್ ಇರ್ಬೇಕಂತಂದ್ ಹೇಳಿದ್ರೆ 157 ಸೆಂಟಿಮೀಟರ್ ಹೈಟ್ ಇರಬೇಕು. ಸೊ ಕ್ಲಿಯರ್ ಎಲ್ರಿಗೂ? ಹುಡುಗಿರು ಯಾರ್ಯಾರು ಇದಾರಲ್ಲ, ನಿಮ್ಗೆ 157 ಸೆಂಟಿಮೀಟರ್ ಹೈಟ್ ಇತ್ತು ಅಂತಂದ್ ಹೇಳಿದ್ರೆ ನೀವೆಲ್ರು ಏನಂದ್ರೆ ಅಪ್ಲೈ ಮಾಡ್ಬಿಟ್ಟು. ಆಮೇಲೆ ವೇಟ್ ಬಗ್ಗೆ ಟೆನ್ಷನ್ ತೊಗೊಳಕ್ ಹೋಗ್ಬೇಡ್ರಿ. ಒಂದ್ ತಿಂಗಳು ಏನಂತಂದ್ ರನ್ನಿಂಗ್ ಮಾಡ್ರಿ ಅಂತಂದ್ ಹೇಳಿದ್ರೆ ವೇಟ್ ಇಳಿದು ಹೋಗತ್ತಾ. ವೇಟ್ ಬಗ್ಗೆ ಟೆನ್ಷನ್ ತಗೋಕ್ ಹೋಗ್ಬೇಡ್ರಿ. ಹೈಟ್ ಕುತ್ಕೊಂತು ಅಂತಂದ್ ಹೇಳಿದ್ರೆ ಎಲ್ರು 10th ಪಾಸ್ ಆಗಿರ್ತೀರಿ. ಪ್ರತಿಯೊಬ್ರು ಅಪ್ಲಿಕೇಶನ್ ಅನ್ನ ಹಾಕಕ್ ನೋಡ್ರಿ. ನೆಕ್ಸ್ಟ್ ಇದೇ ತರ ಮತ್ತೇನಂತಂದ್ ಹೇಳಿದ್ರೆ ಹಲವಾರು ನೋಟಿಫಿಕೇಶನ್ಸ್ ಗಳು ಬರ್ತಾವ. ಅದ್ರ ಬಗ್ಗೆ ನಾನ್ ನಿಮ್ಗೆ ಹೇಳ್ತೀನಿ. ಒಬ್ರು ಮಿಸ್ ಮಾಡ್ಕೊಳಕ್ ಹೋಗ್ಬೇಡ್ರಿ ಅಷ್ಟೇ. ಇಲ್ಲಿ ನೋಡ್ರಿ, ಸದರ್ನ್ ಸೆಕ್ಟರ್ ಯಾವ್ಯಾವ ಬರ್ತಾವ ಅಂತಂದ್ ಹೇಳಿ ಏನೇನ್ ಕೊಟ್ಟ ನೋಡ್ರಿ. ನಾರ್ದರ್ನ್ ಸೆಕ್ಟರ್, ಈಸ್ಟರ್ನ್ ಸೆಕ್ಟರ್ ಅಂತಂದೈತೆ. ಸದರ್ನ್ ಸೆಕ್ಟರ್ ಒಳಗಡೆ ಆಂಧ್ರ ಪ್ರದೇಶ್, ಕರ್ನಾಟಕ, ಕೇರಳ, ಲಕ್ಷದ್ವೀಪ್, ತಮಿಳುನಾಡು, ತೆಲಂಗಾಣ. ಸೌತ್ ಏನಿದಾವಲ್ಲ ಎಲ್ಲಾನು ಏನಂತಂದ್ ಹೇಳಿದ್ರೆ ಸದರ್ನ್ ಸೆಕ್ಟರ್ ಒಳಗಡೆ ಬರ್ತಾವ. ಒಬ್ಬೊಬ್ರು ಒಂದೊಂದ್ ತರ ಮಾತಾಡ್ಕೊಂಡೆಲ್ಲ ಇದು ಮಾಡಿರ್ತಾರ. ಅಪ್ಲಿಕೇಶನ್ ನ ಮೊದಲ್ ಹಾಕ್ರಿ, ಹೋಗೋದ ಬಿಡೋದ ನೋಡೋಣ ಆಮೇಲೆ. ಫಸ್ಟ್ ಅಪ್ಲಿಕೇಶನ್ ಹಾಕಿ ಫಿಸಿಕಲ್ ಎಲ್ಲ ಅಟೆಂಡ್ ಆಗ್ರಿ. ಫಿಸಿಕಲ್ ಅಟೆಂಡ್ ಆದಾಗ ನೋಡ್ರಿ, ಯಾವ್ದೇ ಎಕ್ಸಾಮ್ಸ್ ಗಳನ್ನ ಹಾಕಿದ್ರಿ ಅಂತಂದ್ ಹೇಳಿದ್ರೆ ಹೋಗಿ ಎಕ್ಸಾಮ್ ಐತಿ ಅಂತಂದ್ ಹೇಳಿದ್ರೆ 50% ಜನ ದೂರ ಐತಿ, ಅಲ್ಲೈತಿ, ಇದೈತಿ, ಬಾಳ ಜನ ಅಪ್ಲೈ ಮಾಡ್ಯಾರ ಬಿಡ್ಲಿ ಅಂತಂದ್ ಹೇಳಿ ಅರ್ಧ ಜನ ಅಪ್ಲೈ ಮಾಡಂಗಿಲ್ಲ. ಇನ್ ಅರ್ಧ ಜನ ಇದ್ರ ಏನೈತೆ 50% ಒಳಗಡೆ, ಇನ್ 25% ಏನಾಗಿರ್ತೈತೆ ರಿಜೆಕ್ಟ್ ಆಗಿಬಿಟ್ಟಿರ್ತಾರ. ಸೊ ಫೇಲ್ಯೂರ್ಸ್ ಆಗಿ. ಅದಾದ ನಂತರ ಇನ್ ಉಳಿದಿದ್ದ 25% ಅವ್ರ ಏನಂತಂದ್ ಹೇಳಿದ್ರೆ ಎಕ್ಸಾಮ್ ಬರಕ್ ಹೋಗ್ತಾರ. ಕಾಂಪಿಟೇಷನ್ ಕಮ್ಮಿ ಆಗ್ಬಹುದು. ಸೊ ಎಲ್ರದ್ದು ಮೈಂಡ್ ಸೆಟ್ ಒಳಗೆ ಹಂಗಿರುತ್ತೆ, ಬಿಡೋಪ ಅಲ್ಲಿ ಯಾರು ಹೋಗಿ ಹಾಕ್ತಾರೋ, ಅದು ಮಾಡೋದ ಇದು ಮಾಡೋದ ಅಂತಂದ್ ಹೇಳಿ. ಮೊದಲು ಅಪ್ಲಿಕೇಶನ್ ಅನ್ನ ಹಾಕ್ರಿ, ಆಮೇಲೆ ಮುಂದೆ ಏನಂದ್ರೆ ಹೋಗೋದ ಬಿಡೋದ ಡಿಸೈಡ್ ಮಾಡೋಣ. ನಾವು ಎಲ್ರು ತರ ಬಾಳ ಜನ ಹಾಕಿದಾರೆ ಬಿಡ್ ನಮ್ದೇನ್ ಆಗೋದಿಲ್ಲ, ನಾವ್ ಇಲ್ಲೇ ಇರೋಣ ಅಂತಂದ್ ಹೇಳಿ ಡಿಸೈಡ್ ಮಾಡೋಣ. ಇಲ್ಲ ಅಂತಂದ್ ಹೇಳಿದ್ರೆ ಹೋಗಿ ಎಕ್ಸಾಮ್ ಅಟೆಂಡ್ ಆಗೋಣ. ಸೊ ನೆಕ್ಸ್ಟ್ ಮತ್ತೊಂದು ನೋಟಿಫಿಕೇಶನ್ ಬರ್ತೈತೆ ನಿಮ್ಗ. ಸೊ ನೆಕ್ಸ್ಟ್ ಇಂಪಾರ್ಟೆಂಟ್ ನೋಟಿಫಿಕೇಶನ್ ಅಗ್ನಿವೀರ್ದು. ಸೊ ಅದ್ರ ಜೊತೆಗೆ ಏನಂತಂದ್ ಹೇಳಿದ್ರೆ ಮತ್ತೆ ಹಲವಾರು ನೋಟಿಫಿಕೇಶನ್ಸ್ ಗಳು ಬರ್ತಾವ. ಸೊ ಎಲ್ಲವನ್ನು ಇದೇ ಚಾನಲ್ ಅಪ್ಲೋಡ್ ಮಾಡ್ತೀನಿ. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಸಿಗೋಣ. ಜೈ ಹಿಂದ್.